ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಇವತ್ತು ನಾನಿರೋದು ಮಂಗಳೂರಿನ ನಂತೂರು ಸರ್ಕಲ್ ಹತ್ರ. ಎಸ್ ಫ್ರೆಂಡ್ಸ್, ನೋಡಿ, ನಂತೂರಿಂದ ಬಿಕರ್ನಕಟ್ಟೆ ಕಡೆಗೆ ಹೋಗ್ತಾ ಇದ್ದೀನಿ. ಹೌದು, ಇವತ್ತು ನಮ್ಮ ಬಾಲ ಯೇಸು ಇನ್ಫಂಟ್ ಜೀಸಸ್ ಚರ್ಚ್ನ ವಾರ್ಷಿಕೋತ್ಸವ. ಸೊ ಸಾಂತಮಾರಿ ಆ್ಯನ್ಯುವಲ್ ಫೀಸ್ಟ್. ಫ್ರೆಂಡ್ಸ್, ವರ್ಷಕ್ಕೆ ಇಲ್ಲಿ ಹೋಗೋದು ಒಂದು ವಾಡಿಕೆ ಇದೆ. ಸೊ ಈ ವರ್ಷ ಕೂಡ ಹೋಗ್ತಾ ಇದ್ದೇವೆ, ಬನ್ನಿ ಹೋಗುವ. ಫ್ರೆಂಡ್ಸ್ ನೋಡಿ, ಇವತ್ತು ಜನವರಿ 15 ಅಂದರೆ ಗೌರ್ಮೆಂಟ್ ರಜೆ ಇದೆ, ಹಾಲಿಡೇ. ಸೊ ತುಂಬ ರಶ್ ಉಂಟಾಯ್ತಾ, ನಂತೂರಲ್ಲಿ ಫುಲ್ ಜಾಮ್, ಟ್ರಾಫಿಕ್ ಜಾಮ್ ಆಗಿದೆ. ಪಾರ್ಕಿಂಗ್ ಕೂಡ ಫುಲ್ ಉಂಟು, ಜಾಗ ಇಲ್ಲ. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ಒಂದು ಕಡೆ ಒಳಗಡೆ ಬಂದು ಉಂಟಲ್ವಾ, ಬಿಕರ್ನಕಟ್ಟೆ ಕೆಳಗಡೆ ಡೌನಲ್ಲಿ ಬಂದು ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೇನೆ. ಚರ್ಚ್ಗಿಂತ ತುಂಬ ದೂರ ಆಯಿತಾ, ಒಂದು 2 ಕಿಲೋಮೀಟರ್ ಹಿಂದೆ. ಇಲ್ಲಿ ಸಹ ಜಾಗ ಇಲ್ಲ ಆಯಿತಾ, ಹೈವೇಯಲ್ಲಿ. ನಾನು ಹಾಗೆ ಇಲ್ಲಿ ಒಳಗಡೆ ಇಲ್ಲಿ ಕೆಳಗಡೆ ಡೌನಲ್ಲಿ ಬಂದು ಉಂಟಲ್ಲ, ಒಂದು ರೋಡಲ್ಲಿ ಬಂದು ಇಲ್ಲಿ ಪಾರ್ಕ್ ಮಾಡಿದ್ದೇನೆ. ಇಲ್ಲಿಂದ ಈಗ ನಡ್ಕೊಂಡು ಹೋಗ್ಲಿಕ್ಕೆ ಉಂಟಾಯ್ತು ಫ್ರೆಂಡ್ಸ್, 2 ಕಿಲೋಮೀಟರ್ ಉಂಟು, ಬನ್ನಿ ಹೋಗುವ. ಈಗ 10 ಇಲ್ಲಿ ಪೂಜೆ ಇದೆ ಕೊಂಕಣಿಯಲ್ಲಿ. ಸೊ ಪೂಜೆ ಆದ ನಂತರ ಇಲ್ಲಿ ಊಟ ಸಹ ಇದೆ, ಬನ್ನಿ ಹೋಗುವ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಫುಲ್ ಟ್ರಾಫಿಕ್ ಆಯಿತಾ, ಫುಲ್ ನಂತೂರಿಂದ ಬಿಕರ್ನಕಟ್ಟೆ ಚರ್ಚ್ವರೆಗೆ ಫುಲ್ ಟ್ರಾಫಿಕ್ ಇದೆ. ನೋಡಿ, ನಾನು ಚರ್ಚ್ ಹತ್ರ ಬಂದು ಮುಟ್ಟಿದ್ದೇನೆ, ಬನ್ನಿ ಫ್ರೆಂಡ್ಸ್ ಚರ್ಚಿಗೆ ಹೋಗುವ. ನೋಡಿ, ಬಿಕರ್ನಕಟ್ಟೆ ಬಾಲ ಯೇಸುವಿನ ದೇವಾಲಯ ಇಲ್ಲಿ ಉಂಟಲ್ಲ ಫ್ರೆಂಡ್ಸ್. ಈಗ ವಾರ್ಷಿಕೋತ್ಸವದ ಪೂಜೆ ಇದೆ, 10 ಕೊಂಕಣಿಯಲ್ಲಿ ಪೂಜೆ. ಸೊ ಮೊದಲಿಗೆ ಹೋಗಿ ಉಂಟಲ್ಲ ಫ್ರೆಂಡ್ಸ್, ನಾನು ಪೂಜೆಗೆ ಹೋಗ್ತೀನಿ, ಮತ್ತೆ ವಿಡಿಯೋ ಮಾಡ್ತೀನಿ ಆಯಿತಾ. ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಓಕೆ ಫ್ರೆಂಡ್ಸ್, ಬನ್ನಿ. ಇನ್ಫಂಟ್ ಜೀಸಸ್ ದೇವಾಲಯ, ಬಿಕರ್ನಕಟ್ಟೆ, ಮಂಗಳೂರು. ಫ್ರೆಂಡ್ಸ್ ನೋಡಿ, ಈಗ ಇಲ್ಲಿ ಪೂಜೆ ಮುಗಿದಿದೆ ಆಯಿತಾ. ಈಗ ಕೊನೆಯಲ್ಲಿ ಇಲ್ಲಿ ಪರಮ ಪ್ರಸಾದ ಕೊಡ್ತಾ ಇದ್ದಾರೆ, ಕಮ್ಯುನಿಯನ್. ನೋಡಿ, ಫ್ರೆಂಡ್ಸ್ ಪೂಜೆ ಮುಗಿದಿದೆ, ಬನ್ನಿ ಹಾಗೆ ಹೋಗಿ ಉಂಟಲ್ವಾ ಬಾಲ ಯೇಸುವಿನ ಒಂದು ದರ್ಶನ ಮಾಡಿ ಬರುವ, ಬನ್ನಿ. ನೋಡಿ, ಇಲ್ಲಿ ಚರ್ಚಲ್ಲಿ ಕೂಡ ಇಲ್ಲಿ ಕೂಡ ಇದೆ ಫ್ರೆಂಡ್ಸ್. ಈ ವರ್ಷ ಉಂಟಲ್ವಾ, ಇಲ್ಲಿ ತುಂಬ ಜನ ಸೇರಿದ್ದಾರೆ ಆಯಿತಾ. ತುಂಬ ಜನ ಅಂದರೆ ತುಂಬ ಜನ. ಈ ವಾರ್ಷಿಕ ಮಹೋತ್ಸವ ಆ್ಯನ್ಯುವಲ್ ಫೀಸ್ಟ್ 2 ದಿನ ಇರುತ್ತೆ, 14 ಮತ್ತು 15. ಸೊ ನಿನ್ನೆ ಕೂಡ ಇತ್ತು, ಇವತ್ತು ಸಹ ಇದೆ. ಇವತ್ತು ಸಹ ತುಂಬ ಜನ ಇದ್ದಾರೆ. ಫ್ರೆಂಡ್ಸ್ ನೋಡಿ, ಈ ಹಬ್ಬದ ಪೂಜೆ ಹೊರಗಡೆ ಇರ್ತದೆ ಆಯಿತಾ, ಗ್ರೌಂಡಲ್ಲಿ ತುಂಬ ದೊಡ್ಡ ಪೆಂಡಲ್ ಆಗಿದ್ದಾರೆ, ತುಂಬ ಜನ ಸೇರಿದ್ದಾರೆ ಆಯಿತಾ. ಹಾಗೂ ಇದು ಇನ್ಫಂಟ್ ಜೀಸಸ್ ದೇವಾಲಯ. ನೋಡಿ, ಇಲ್ಲಿ ಕೂಡ ಉಂಟಲ್ಲ ಫ್ರೆಂಡ್ಸ್, ತುಂಬ ಜನ ಇದ್ದಾರೆ ಚರ್ಚಿನ ಒಳಗಡೆ ಕೂಡ. ನೋಡಿ, ಇಲ್ಲಿ ಸಹ ನೋಡಿ ಫ್ರೆಂಡ್ಸ್, ಇನ್ಫಂಟ್ ಜೀಸಸ್ ಶ್ರೈನ್ ಹತ್ರ ಇಲ್ಲಿ ಸಹ ಉಂಟಲ್ವಾ, ತುಂಬ ಜನ ಇದ್ದಾರೆ ಆಯಿತಾ. ಕ್ಯಾಂಡಲ್ ಹಚ್ತಿದ್ದಾರೆ, ಮತ್ತೆ ನೋಡಿ ತುಂಬ ಜನ ಪ್ರೇಯರ್ ಮಾಡ್ತಿದ್ದಾರೆ. ನೋಡಿ, ಈ ಚರ್ಚಿನ ಆವರಣ ಸುತ್ತಮುತ್ತಲೂ ಉಂಟಲ್ಲ ಫ್ರೆಂಡ್ಸ್, ಜನವೋ ಜನ. ನೋಡಿ, ಫುಲ್ ಇದ್ದಾರೆ ಆಯಿತಾ. ನೋಡಿ, ಇಲ್ಲಿ ಮಾಸ್ ಆಫರಿಂಗ್ ಆ್ಯಂಡ್ ಡೊನೇಷನ್ಸ್. ಇಲ್ಲಿ ನೀವು ಪೂಜೆ ಕೊಡ್ಬೋದು, ಡೊನೇಷನ್ ಸಹ ಕೊಡ್ಬೋದು. ನೋಡಿ, ಮತ್ತು ಇಲ್ಲಿ ಬೇರೆ ಬೇರೆ ಸ್ಟಾಲ್ ಸಹ ಉಂಟು. ಫ್ರೆಂಡ್ಸ್, ಇಲ್ಲಿ ನೋಡಿ, ಆ ಕಡೆ ಉಂಟಲ್ಲ, ಬಂದ ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಇದೆ ಇವತ್ತು. ಸೊ ಪ್ರತಿ ವರ್ಷ ಹಬ್ಬದ ಸಮಯದಲ್ಲಿ ಇಲ್ಲಿ ಊಟ ಹಾಕ್ತಾರೆ. ಹಾಗೂ ಪ್ರತಿ ಗುರುವಾರ ಮಧ್ಯಾಹ್ನ ಪೂಜೆಯ ನಂತರ ಇಲ್ಲಿ ಊಟ ಇರ್ತದೆ ಫ್ರೆಂಡ್ಸ್, ವೆಜ್ ಊಟ, ತುಂಬ ಸೂಪರ್ ಆಗಿರ್ತದೆ. ಫ್ರೆಂಡ್ಸ್ ನೋಡಿ, ನಾವು ಬೇರೆ ಸಮಯದಲ್ಲಿ ಬಂದರೆ ಉಂಟಲ್ವ, ಇಲ್ಲಿ ನಾವು ಯಾವಾಗಲೂ ಬರ್ತಾ ಇರ್ತೇವೆ, ಆವಾಗ ಇಲ್ಲಿ ಎಲ್ಲ ಖಾಲಿ ಖಾಲಿ ಇರ್ತದೆ ಆಯಿತಾ. ಇವತ್ತು ನೋಡಿ ಅಂತೆ, ಎಲ್ಲೂ ನೋಡಿದ್ರೆ ಉಂಟಲ್ಲ, ಅಲ್ಲೂ ಜನವೇ ಜನ. ನೋಡಿ, ಇದು ಬಿಕರ್ನಕಟ್ಟೆ ಇನ್ಫಂಟ್ ಜೀಸಸ್ ಶ್ರೈನ್. ನೋಡಿ, ಇಲ್ಲಿ ಎಲ್ಲ ಬಂದವರೆಲ್ಲ ಇಲ್ಲಿ ಪ್ರೇಯರ್ ಮಾಡಿ ಬಾಲ ಯೇಸುವಿನ ದರ್ಶನ ಮಾಡಿ ಹೋಗ್ತಾರೆ. ಮತ್ತು ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಎಲ್ಲ ಜಾತಿ ಧರ್ಮದವರು ಬರ್ತಾರೆ, ಇಲ್ಲಿ ಬಂದು ಬಾಲ ಯೇಸುವಿನ ಹತ್ರ ಬೇಡ್ತಾರೆ. ಮತ್ತು ಅವರಿಗೆ ಅವರು ಬೇಡಿದೆಲ್ಲ ಇಲ್ಲಿ ಅವರಿಗೆ ಸಿಗ್ತದೆ ಅಂತ ಒಂದು ನಂಬಿಕೆ ಇದೆ. ಇದೊಂದು ಉಂಟಲ್ಲ ಫ್ರೆಂಡ್ಸ್, ಪುಣ್ಯಕ್ಷೇತ್ರ, ಅಂದರೆ ಕಾರಣಿಕ ಸ್ಥಳ ಹೇಳ್ತಾರಲ್ಲ ಹಾಗೆ. ಸೊ ಇಲ್ಲಿ ಬಂದವರಿಗೆ ಎಲ್ಲರಿಗೆ ಅವರು ಬೇಡಿಕೊಂಡಂಥ ಎಲ್ಲ ಬೇಡಿಕೆಗಳು ನೆರವೇರುತ್ತದೆ ಅಂತ ಒಂದು ಭಾವನೆ ಮತ್ತು ನಂಬಿಕೆ ಇಲ್ಲಿದೆ. ಹಾಗಾಗಿ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಬರ್ತಾರೆ.
ಫ್ರೆಂಡ್ಸ್, ಇಲ್ಲಿ ಪೂಜೆ ಆದ ನಂತರ ಇಲ್ಲಿ ಅಡೋರೇಷನ್ ಇತ್ತು ಆಯಿತಾ. ಸಾಕ್ರಮೆಂಟ್ ಅಡೋರೇಷನ್ 1 ಗಂಟೆಯ ಒಂದು ಆರಾಧನೆ ಇತ್ತು, ಅದು ಸಹ ನಾವು ಮಾಡಿದ್ವಿ. ಫ್ರೆಂಡ್ಸ್, ಹಾಗೆ ನಾವು ಅಡೋರೇಷನ್ ಮುಗಿಸಿ ನಾವು ಬಂದಿದ್ದು ಊಟಕ್ಕೆ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಹಬ್ಬದ ಊಟ ಕೊಡ್ತಾರೆ ಆಯಿತಾ. ಬಂದ ಎಲ್ಲರಿಗೆ ನಾವು ಬಂದಾಗ ಉಂಟಲ್ಲ ಫ್ರೆಂಡ್ಸ್, ಕಡಿಮೆ ಅಂದರೂ ಒಂದು 30,000-40,000 ಜನ ಇದ್ದರು. ಸೊ ಅವರಿಗೆಲ್ಲರಿಗೂ ಉಂಟಲ್ಲ ಇಲ್ಲಿ ಊಟ ಕೊಡ್ತಾ ಇದ್ದಾರೆ ನೋಡಿ. ನಾವು ಮೊದಲಿಗೆ ಹೊರಗಡೆ ಲೈನಲ್ಲಿ ನಿಂತ್ಕೊಂಡಿದ್ವಿ ಊಟಕ್ಕೆ ನೋಡಿ. ಮತ್ತು ಇಲ್ಲಿ ರಶ್ ಆಯ್ತಾಯ್ತಾ. ಹಾಗೆ ನಾವು ಮತ್ತೊಂದು ಕಡೆ ಕೆಳಗಡೆ ಅಲ್ಲಿ ಸಹ ಊಟ ಕೊಡ್ತಿದ್ರು. ಸೊ ಕೆಳಗಡೆ ಹೋದ್ವಿ ನೋಡಿ. ಇಲ್ಲಿ ಫ್ರೆಂಡ್ಸ್, ಈ ಹಬ್ಬದ ಊಟ ಉಂಟಲ್ವಾ, ವೆಜ್ ಊಟ ಆಯಿತಾ. ಆದರೂ ಏನೋ ಒಂಥರ ಖುಷಿ ಇಲ್ಲಿ ಊಟ ಮಾಡಲಿಕ್ಕೆ, ತುಂಬ ಖುಷಿ ಆಗ್ತದೆ ಇಲ್ಲಿ ಊಟ ಮಾಡಿ. ಹಾಗೆ ನಾವು ಇಲ್ಲಿ ಊಟಕ್ಕೆ ಬಂದಿದ್ದೇವೆ ನೋಡಿ. ಎಲ್ಲರಿಗೂ ಇಲ್ಲಿ ತುಂಬ ಪ್ರೀತಿಯಿಂದ ಬಡಿಸ್ತಾ ಇದ್ದಾರೆ ಆಯಿತಾ ನೋಡಿ. ಲೈನಲ್ಲಿ ಬಂದು ಪ್ಲೇಟ್ ತಗೊಂಡು ಊಟ ತಗೊಳ್ಬೇಕು, ವೆಜ್ ಊಟ. ಹಾಗೂ ಇಲ್ಲಿ ಪಾಯಸ ಕೂಡ ಇದೆ ಊಟದ ನಂತರ. ಫ್ರೆಂಡ್ಸ್ ನೋಡಿ, ಬಾಯ್ಲ್ಡ್ ರೈಸ್, ಮತ್ತೊಂದು ಸಾಂಬಾರು ನೋಡಿ, ವೆಜ್ ಸಾಂಬಾರು, ಮತ್ತೊಂದು ಪಲ್ಯ, ಮತ್ತು ಉಪ್ಪಿನಕಾಯಿ ನೋಡಿ. 2 ಬಗೆಯ ಪಲ್ಯ ಇದೆ, ಮತ್ತೊಂದು ಉಪ್ಪಿನಕಾಯಿ. ಇದು ಊಟ ಮಾಡ್ಲಿಕ್ಕೆ ಉಂಟಲ್ಲ ಫ್ರೆಂಡ್ಸ್, ತುಂಬ ಖುಷಿ ಆಗೋದು ಆಯಿತಾ. ಹಾಗೆ ನಾವು ಊಟ ಮಾಡಿ ನೋಡಿ, ಇಲ್ಲಿಂದ ಒಂದು ಮಂಗಳೂರಿನ ಒಂದು ಸೌಂದರ್ಯ ಸವಿಬೋದು. ಯಾಕಂದರೆ ಇದು ಕಾರ್ಮೆಲ್ ಗುಡ್ಡ, ಈ ಚರ್ಚ್ ಗುಡ್ಡದ ಮೇಲಿದೆ ನೋಡಿ, ತುಂಬ ಚೆಂದ ಕಾಣ್ತಾ ಉಂಟು. ಹಾಗೆ ಊಟ ಮಾಡಿ ನಾವೀಗ ಬಂದಿದ್ದು ಪಾಯಸ ತಗೊಳ್ಳಿಕ್ಕೆ ನೋಡಿ ಫ್ರೆಂಡ್ಸ್. ಹಬ್ಬದ ಪಾಯಸ ಆರ್ನ್, ಇದು ಸಹ ಪಾಯಸ ಕುಡಿಲಿಕ್ಕೆ ತುಂಬ ಖುಷಿ ಆಗೋದು ಆಯಿತಾ. ನೋಡಿ ಫ್ರೆಂಡ್ಸ್, ಪಾಯಸ ಸೂಪರ್ ಫ್ರೆಂಡ್ಸ್. ಹಾಗೆ ನಾವು ಊಟ ಮಾಡಿ ಈ ಹಬ್ಬ ಮುಗಿಸಿ ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.